ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಕಿಗ್ಗಾ ಎಂಬ ಪುಟ್ಟ ಗ್ರಾಮದಲ್ಲಿ ಐತಿಹಾಸಿಕ ಶ್ರೀ ಋಷ್ಯಶೃಂಗ ದೇವಾಲಯವಿದೆ. ಪುರಾಣಗಳ ಪ್ರಕಾರ ವಿಭಾಂಡಕ ಮುನಿಗಳ ಪುತ್ರರಾದ ಋಷ್ಯಶೃಂಗರು ಜನಿಸಿದ ಮತ್ತು ನೆಲೆಸಿದ ಪವಿತ್ರ ಭೂಮಿ ಇದು. ವಿಭಾಂಡಕ ಮುನಿಗಳ ತಪಸ್ಸಿನ ಫಲವಾಗಿ ಋಷ್ಯಶೃಂಗರು ಜನಿಸಿದರು. ಅವರಿಗೆ ಜಿಂಕೆಯ ಕೊಂಬಿನಂತಹ ಶೃಂಗವಿದ್ದ ಕಾರಣ ಋಷ್ಯಶೃಂಗ ಎಂಬ ಹೆಸರು ಬಂದಿತು. ರಾಮಾಯಣದ ದಶರಥ ಮಹಾರಾಜನಿಗೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿಸಿಕೊಟ್ಟ ಶ್ರೇಯಸ್ಸು ಈ ಮಹಾಮುನಿಗಳಿಗೆ ಸಲ್ಲುತ್ತದೆ. ನಂತರ ದಶರಥನ ಮಗಳಾದ ಶಾಂತಾದೇವಿಯನ್ನು ವಿವಾಹವಾದ ಇವರು ಪತ್ನಿ ಸಮೇತರಾಗಿ ಇಲ್ಲಿನ ಚಂದ್ರಮೌಳೇಶ್ವರ ಲಿಂಗದಲ್ಲಿ ಐಕ್ಯರಾದರು ಎಂಬ ಪ್ರತೀತಿ ಇದೆ. ದೇವಾಲಯದಲ್ಲಿ ಋಷ್ಯಶೃಂಗರ ಜತೆಗೆ ಶಾಂತಾದೇವಿಯ ವಿಗ್ರಹವನ್ನು ನಾವು ಕಾಣಬಹುದು. ಈ ದೇವಾಲಯದ ಪ್ರಮುಖ ವಿಶಿಷ್ಟತೆ ಎಂದರೆ ಇದು ಜಗತ್ತಿನಾದ್ಯಂತ ಮಳೆ ಮತ್ತು ಸಂತಾನ ಪ್ರಾಪ್ತಿಯ ವರ ನೀಡುವ ಶಕ್ತಿ ಕೇಂದ್ರವೆಂದು ಪ್ರಸಿದ್ಧಿಯಾಗಿದೆ. ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಾದಾಗ ಇಲ್ಲಿ ನಡೆಯುವ ಪರ್ಜನ್ಯ ಅಭಿಷೇಕಕ್ಕೆ ಅದ್ಭುತ ಫಲವಿದೆ ಎಂದು ನಂಬಲಾಗಿದ್ದು, ದೇವಾಲಯದ ಆವರಣದಲ್ಲಿರುವ ಏಕಶಿಲಾ ನಂದಿ ಮತ್ತು ಹೊಯ್ಸಳ ಶೈಲಿಯ ಸುಂದರ ಶಿಲ್ಪಕಲೆಗಳು ಪ್ರವಾಸಿಗರ ಮನಸ್ಸೆಳೆಯುತ್ತವೆ. ಕಿಗ್ಗದ ಹತ್ತಿರದಲ್ಲಿಯೇ ಪ್ರಸಿದ್ಧ ಸಿರಿಮನೆ ಜಲಪಾತವಿದೆ.